ದರ್ಬಾರದಲ್ಲಿ ತನ್ನ ಸಿಂಹಾಸನದಲ್ಲಿ ಕುಳಿತ ರಾಜ ವಿಕ್ರಮ ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ದರು. ಮದುವೆ ಆಗಿ 10 ವರ್ಷ ಆಯ್ತು, ಆದ್ರೆ ನನಗೆ ಇನ್ನೂ ಸಂತಾನ ಆಗಿಲ್ವಲ್ಲ. ನನಗೆ ವಯಸ್ಸಾಗ್ತಾ ಇದೆ. ಒಂದ್ ವೇಳೆ ಹೀಗೆ ಆದ್ರೆ ನನ್ನ ನಂತರ ಈ ರಾಜ್ಯದ ಗತಿ ಏನು? ಆಗ ಮಂತ್ರಿ ಜಗನ್ನಾಥ ರಭಸದಿಂದ ದರ್ಬಾರದೊಳಕ್ಕೆ ಬರುತ್ತಾರೆ. ಮಹಾರಾಜರೇ, ಯಾಕೆ ಇಷ್ಟೊಂದು ಚಿಂತೆಯಾಗಿದ್ದೀರಿ? ನಿಮ್ಮ ಸಮಸ್ಯೆಗೆ ನಾನು ಯಾವ್ದಾದ್ರು ಪರಿಹಾರ ಹುಡುಕ್ಬೋದಾ? ಜಗನ್ನಾಥ್, ನಿನಗೆ ಗೊತ್ತೇ ಇದೆ, ನನ್ನ ತುಂಬಾ ದೊಡ್ಡ ಚಿಂತೆಯೇ ಇದು. ನನಗೆ ಯಾವುದೇ ಸಂತಾನ ಇಲ್ಲ ಅನ್ನೋದು. ಬೇರೆ ರಾಜ್ಯದ ರಾಜ ಮತ್ತೆ ನಮ್ಮ ರಾಜ್ಯದ ಪ್ರಜೆಗಳು ನನ್ನ ಮೇಲೆ ತಮಾಷೆ ಮಾಡ್ತಾ ಇದಾರೆ. ಅದ್ ಸಾಲದು ಅಂತ ನನ್ನ ಹೆಂಡತಿ ರುಕ್ಮಿಣಿ ಸೈತಾನನ್ ಪೂಜೆ ಮಾಡಿದ್ಲು ಅನ್ನೋ ಆರೋಪದ ಮೇಲೆ ರಾಜ್ಯದಿಂದ ಆಚೆ ಹಾಕ್ಬೇಕಾಯ್ತು. ಈಗ ನಾನು ಏನ್ ಮಾಡ್ಲಿ? ಮಹಾರಾಜರೇ, ನಾನ್ ನಿಮ್ಗೆ ಕೊಡೋ ಒಂದು ಉಪಾಯ ಅಂದ್ರೆ ನೀವು ಇನ್ನೊಂದು ಮದುವೆ ಆಗ್ಬೇಕು. ಇದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಆದ್ರೂ ಆಗ್ಬಹುದು. ಇನ್ನೊಂದು ಮದುವೆನಾ? ಯಾರ ಜೊತೆ? ಮಹಾರಾಜರೇ, ನಿಮ್ಗೆ ಕೇವಲ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ ನೀವು ಮಹಲ್ನ ಯಾವುದೇ ದಾಸಿಯನ್ನ ಕೂಡ ಮದುವೆ ಆಗ್ಬಹುದು. ಸಂತಾನ ಪ್ರಾಪ್ತಿ ಆದ್ಮೇಲೆ ನೀವು ಅವ್ರಿಗೆ ದುಡ್ಡು ಕೊಟ್ಟು ಮಹಲಿಂದ ಆಚೆ ಹಾಕ್ಬಹುದು. ರಾಜ ವಿಕ್ರಮ ಇದನ್ನು ಕೇಳಿ ಉತ್ಸಾಹಿತನಾಗುತ್ತಾನೆ. ನೀನ್ ಕೊಟ್ಟಿರುವಂತ ಪರಿಹಾರ ನನಗೆ ಸರಿ ಅನ್ನಿಸ್ತಾ ಇದೆ ಜಗನ್ನಾಥ್. ನಾನ್ ತಯಾರಾಗಿದ್ದೀನಿ. ಅವರಿಬ್ಬರಿಗೂ ತಿಳಿದಿರಲಿಲ್ಲ, ದೂರದಲ್ಲೇ ನಿಂತ ರಾಣಿ ರುಕ್ಮಿಣಿ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಎಂದು. ಅವಳು ಗುಪ್ತ ಕೋಣೆಯಲ್ಲಿದ್ದಳು. ಅವಳ ಕಣ್ಣುಗಳಲ್ಲಿ ಕ್ರೋಧವಿದ್ದವು. ಅವಳ ಎದುರು ಪೂಜೆಯ ಮೂರ್ತಿ ಇಟ್ಟಿದ್ದಳು. ಅದು ಶೈತಾನನ ಮೂರ್ತಿಯಾಗಿತ್ತು. ನಾನಿರುವಾಗಲೇ ರಾಜ ವಿಕ್ರಮ ಇನ್ನೊಂದು ಮದುವೆಯನ್ನ ಕೂಡುದು. ನಾನು ಈ ರಾಜ್ಯಕ್ಕಾಗಿ ದೇವರನ್ನೇ ಬಿಟ್ಟಿದ್ದೇನೆ. ಮತ್ತೆ ಮಹಾರಾಜ ವಿಕ್ರಮ ನನ್ನ ರಾಜ್ಯದಿಂದಾನೇ ಹೊರ ಹಾಕ್ತಿದ್ದಾನ. ಈಗ ನಾನು ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಅವಳು ಶೈತಾನನ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಕೋಣೆಯಲ್ಲಿ ವಿಚಿತ್ರವಾದ ನೆರಳುಗಳು ಕಾಣೋದಕ್ಕೆ ಶುರುವಾಗುತ್ತೆ. 2 ದಿನಗಳ ನಂತರ ರಾಜ ವಿಕ್ರಮ ಕೋಣೆಗೆ ಪ್ರವೇಶ ಮಾಡ್ತಾನೆ. ಅವನ 2ನೇ ಹೆಂಡತಿ ಒಬ್ಬ ದಾಸಿಯಾಗಿದ್ದಳು. ಮದುಮಗಳ ಅಲಂಕಾರದಲ್ಲಿ ಕುಳಿತಿದ್ದಳು. ಅವಳ ಮುಖ ಸೆರಗಿನಿಂದ ಮುಚ್ಚಿತ್ತು. ಇವತ್ತಿಂದ ನೀನು ನನ್ನ ಹೆಂಡತಿ. ನನಗೆ ನಂಬಿಕೆ ಇದೆ ನಮ್ಮ ವಂಶ ಮುಂದುವರಿಸೋದ್ರಲ್ಲಿ ನೀ ನನಗೆ ಸಹಾಯ ಮಾಡ್ತೀಯ ಅಂತ. ರಾಜ ಸೆರಗನ್ನ ತೆಗೆಯೋದಕ್ಕೆ ಮುಂದಕ್ಕೆ ಬರ್ತಾನೆ. ಅವನು ಮುಖದ ಮೇಲಿದ್ದ ಸೆರಗನ್ನು ಸರಿಸಿದ ನಂತರ ಅವನು ಭಯಗೊಳ್ಳುತ್ತಾನೆ. ರುಕ್ಮಿಣಿ, ನೀನ್ ಹೇಗಿಲ್ಲಿ? ಮದುಮಗಳ ರೂಪದಲ್ಲಿ ರಾಣಿ ರುಕ್ಮಿಣಿ ಕೂತಿರ್ತಾಳೆ. ಅವಳ ಮುಖ ಭಯಾನಕವಾಗಿರುತ್ತದೆ. ಕಣ್ಣುಗಳು ಕೆಂಪಾಗಿರುತ್ತವೆ. ನಾನು ಬದುಕಿರುವಾಗ್ಲೇ ನೀನು ಇನ್ನೊಂದು ಮದುವೆ ಆಗೋದಕ್ಕೆ ಎಷ್ಟು ಧೈರ್ಯ? ಶೈತಾನಳ ಪೂಜೆಯ ಆರೋಪದ ಮೇಲೆ ನನ್ನನ್ನು ನೀನು ಮನೆಯಿಂದ ಹೊರ ಹಾಕಿದೆಯಲ್ವಾ? ನಾನು ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಈಗ ರುಕ್ಮಿಣಿಯ ಮುಖ ಇನ್ನೂ ಭಯಂಕರವಾಯಿತು. ಅವಳು ತಕ್ಷಣವೇ ರಾಜನ ಮೇಲೆ ಹಾರಿ ಬಿದ್ದಳು. ರಾಜನ ಚೀರಾಟ ಇಡೀ ಕೋಣೆಯೆಲ್ಲ ಆವರಿಸಿತು. ಆಗ ರಾಜ ಜಗನ್ನಾಥ ರಾಜಗುರುಗಳನ್ನ ಕರೆದುಕೊಂಡು ಬಂದರು. ಒಳಗಿನ ದೃಶ್ಯ ಭಯಾನಕವಾಗಿತ್ತು. ರಾಜ ವಿಕ್ರಮನ ಶವ ಬಿದ್ದಿತ್ತು. ಮತ್ತೆ ರಾಣಿ ರುಕ್ಮಿಣಿ ಭಯಾನಕ ರೀತಿಯಲ್ಲಿ ನಿಂತಿದ್ದಳು. ರುಕ್ಮಿಣಿ, ನೀನು ಕೋಪದಿಂದ ನಿನ್ನ ಗಂಡನ್ನೇ ಕೊಂದಿದ್ದೀಯಾ. ನಿನ್ನ ಆತ್ಮ ಈಗ ಸೈತಾನನ ನಿಯಂತ್ರಣದಲ್ಲಿದೆ. ನೀನ್ ನನ್ನನ್ನೇನು ಮಾಡಕ್ಕಾಗಲ್ಲ. ಈ ಕೋಣೆ ನಂದು. ಆದ್ರೆ ನಾನು ಇಲ್ಲಿಂದ ಯಾವತ್ತೂ ಹೋಗೋದಿಲ್ಲ. ರಾಜಗುರು ತಕ್ಷಣವೇ ಅಭಿಮಂತ್ರಿಸಿದ ಸಿಂಧೂರವನ್ನ ಎಸೆದರು. ರುಕ್ಮಿಣಿ ಕಿರಿಚಾಡುತ್ತಾ ಹಿಂದಕ್ಕೆ ಸರಿದಳು. ಇನ್ ಮುಂದೆ ನೀನು ಈ ಕೋಣೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಬಾಗಿಲನ್ನ ಶಾಶ್ವತವಾಗಿ ಮುಚ್ಚಿಡಲಾಗುತ್ತೆ. ಜಗನ್ನಾಥ ಮತ್ತು ರಾಜಗುರು ಬಾಗಿಲಿನ ಚಿಲಕ ಹಾಕಿದರು. ಆದರೆ ರುಕ್ಮಿಣಿಯ ಕಿರಿಚಾಟದ ಶಬ್ದ ಒಳಗಿನಿಂದ ಬರುತ್ತಲೇ ಇತ್ತು. ಮಹಲಿನ ಹೊರಗಡೆ ನಿಶಬ್ದವಾಗಿತ್ತು. ಮಂತ್ರಿ ಜಗನ್ನಾಥ ರಾಜಗುರುಗಳಿಗೆ ಹೇಳುತ್ತಾರೆ, ಈಗ ಈ ಸಮಸ್ಯೆ ನಿಂತೋಗಿದೆ ರಾಜಗುರುಗಳೇ. ಇಲ್ಲ ಜಗನ್ನಾಥ್, ಮಹಾರಾಜರ ತಮ್ಮ ಸಂಗ್ರಾಮ್ ಸಿಂಗ್ ಅನ್ನ ಈ ಕೂಡಲೇ ರಾಜಮಹಲಿಂದ ಆಚೆ ಕಳಿಸ್ಬೇಕು. ರುಕ್ಮಿಣಿಯ ಆತ್ಮ ಮದುವೆ ಹೆಣ್ಣಿನ ರೂಪದಲ್ಲಿ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಬಾಗಿಲಿನ ಬಳಿ ಶಬ್ದವಾಗುತ್ತೆ. ಆರ್ಯನ್ ಬಾಗಿಲನ್ನ ತೆಗಿತಾನೆ. ಅಡ್ವೊಕೇಟ್ ಚಂದ್ರ ಅವರು ಕಪ್ಪು ಕೋಟ್ ಹಾಕೊಂಡು ನಿಂತಿರ್ತಾರೆ. ಬನ್ನಿ ವಕೀಲ್ ಸಾಹೇಬ್ರೆ. ಅಡ್ವೊಕೇಟ್ ಚಂದ್ರ ಅವರು ಆರ್ಯನ್ಗೆ ಒಂದು ಫೈಲ್ ಅನ್ನ ಕೊಡ್ತಾರೆ. ನಿಮ್ಮ ತಂದೆಯವರು ತೀರಿಕೊಂಡಿದ್ದು ನನಗೆ ತುಂಬಾನೇ ನೋವಿದೆ. ಅವರ ಅಂತಿಮ ಇಚ್ಛೆ ಏನು ಅಂದ್ರೆ ಈ ಎಲ್ಲ ಸಂಪತ್ತು ನಿಮ್ಮ ಹೆಸರಿಗೆ ಆಗ್ಬೇಕು ಅಂತ. ಆರ್ಯನ್ ಪತ್ರಗಳನ್ನು ತಿರುಗುತ್ತಾ ಒಂದು ಹಳೆಯ ಪತ್ರದ ಮೇಲೆ ಕಣ್ಣಾಡಿಸ್ತಾನೆ. ಅರೆ, ರಾಯ್ಪುರ್ ಪ್ರಾಪರ್ಟಿ ಬಗ್ಗೆ ತಂದೆಯವರು ಯಾವತ್ತೂ ಹೇಳೇ ಇಲ್ವಲ್ಲ?
ಅದೇನು ಅಂದ್ರೆ ನಿಮ್ ತಂದೆಯವರು ನನಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಈ ಊರಿನ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಯಾವತ್ತೂ ಹೇಳ್ಬಾರ್ದು ಅಂತ. ಹಾಗ್ಯಾಕೆ? ಅವ್ರು ಹೇಳಿದ್ರು ಆ ಜಾಗ ಶಾಪಗ್ರಸ್ತ ಅಂತ. ಶಾಪನ? ಯಾವ ತರದ ಶಾಪ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಹೇಳಿದ್ರು ಆ ಊರಿನ ಕಡೆ ನೀವು ಯಾವತ್ತೂ ಕೂಡ ಹೋಗ್ಬೇಡಿ ಅಂತ. ಅಡ್ವೊಕೇಟ್ ಚಂದ್ರ ಫೈಲ್ ಅನ್ನ ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ನತಾಶಾ ಮತ್ತು ಆರ್ಯನ ನಡುವೆ ಮಾತುಕತೆ ಮುಂದುವರಿಯುತ್ತೆ. ನನ್ಗನ್ಸತ್ತೆ ನಾವು ರಾಯ್ಪುರ್ಗೆ ಖಂಡಿತ ಹೋಗ್ಬೇಕು ಅಂತ. ಹೇಗಿದ್ರು ನಾವು ಮದ್ವೆ ಆದ್ಮೇಲೆ ಅಮೆರಿಕಾಗ್ ಶಿಫ್ಟ್ ಆಗ್ತಿದಿರಲ್ವಾ, ನಾವ್ ಯಾಕೆ ಆ ಪ್ರಾಪರ್ಟಿನ ಸೇಲ್ ಮಾಡಬಾರ್ದು? ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ, ಆದ್ರೆ ತಂದೆಯವ್ರು ಯಾಕೆ ಹಾಗೆ ಹೇಳಿದ್ರು ಇದು ನನಗೆ ಅರ್ಥ ಆಗ್ತಿಲ್ಲ. ಅನ್ಸತ್ತೆ ಅವರು ಹೆದರ್ಸೋದಿಕ್ಕೋಸ್ಕರ ಹೇಳಿದ್ದಾರೆ ಅಂತ. ನಡಿ ಅಲ್ಲೇ ಹೋಗಿ ನೋಡೋಣ. ಹಾ, ಮತ್ತೆ ನಾವು ನಮ್ಮ ಮದ್ವೆ ಕೂಡ ಅಲ್ಲೇ ಮಾಡ್ಕೊಳ್ಳೋಣ. ಇಬ್ಬರು ಮರುದಿನವೇ ರಾಯಪುರದ ಕಡೆ ಹೊರಡ್ತಾರೆ. ಸುತ್ತಲೂ ನಿಶಬ್ದ. ಆರ್ಯನ್ ಮತ್ತು ನತಾಶಾ ಹಳ್ಳಿಯನ್ನ ತಲುಪ್ತಾರೆ. ಅವರಿಗೆ ಅಲ್ಲಿ ಹಳ್ಳಿಯ ಮುಖ್ಯಸ್ಥ ಕಾಣಿಸ್ತಾರೆ. ಬಾಬಾ, ಠಾಕೂರ್ ಸಂಗ್ರಾಮ್ ಸಿಂಗ್ ಅವ್ರ ಬಂಗ್ಲೆ ಯಾವ ಕಡೆ ಇದೆ? ಇಲ್ಲಿಂದ ಸ್ವಲ್ಪ ಮುಂದೆ. ಹೌದು, ನೀನ್ ಯಾರು? ಸಂಗ್ರಾಮ್ ಸಿಂಗು ನನ್ನ ಪೂರ್ವಜರು. ಮುಖ್ಯ ಭಯದಿಂದ ಹಿಂದಕ್ಕೆ ಹೋಗ್ತಾನೆ. ಮಗ್ನೆ, ಈ ಜಾಗದಿಂದ ದೂರ ಹೋಗು, ಇಲ್ಲಿ ಸಮಸ್ಯೆ ಇದೆ. ಇದನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ವೇಗವಾಗಿ ಹೊರಟು ಬಿಡ್ತಾನೆ. ಬಂಗ್ಲೆ ತುಂಬಾ ಹಳೇದಾಗಿತ್ತು. ಗೇಟಿನಲ್ಲಿ ಒಬ್ಬ ವಾಚ್ಮನ್ ನಿಂತಿದ್ದ. ಆರ್ಯನ್ ಬಂಗಲೆಯ ಮುಂದೆ ತನ್ನ ಕಾರನ್ನ ನಿಲ್ಲಿಸಿ ವಾಚ್ಮನ್ ಹತ್ರ ತನ್ನ ಮತ್ತು ನತಾಶಾಳ ಪರಿಚಯ ಮಾಡ್ಕೊಳ್ತಾನೆ. ಸಾಹೇಬ್ರೆ, ನೀವು ಇಲ್ಲಿಗೆ ಬಂದಿದ್ದು? ಇದು ನನ್ನ ಪ್ರಾಪರ್ಟಿ, ನಾನು ಇಲ್ಲಿರ್ಬೇಕು. ಸಾಹೇಬ್ರೆ, ವಿಚಿತ್ರವಾಗಿ ಏನಾದ್ರು ಅನ್ಸಿದ್ರೆ ಬಂಗ್ಲೆ ಬಿಟ್ಬಿಟ್ಟು ನೀವು ಹೋಗ್ಬಿಡಿ. ಆರ್ಯನ್ ಮತ್ತು ನತಾಶಾ ಬಂಗಲೆ ಒಳಗಡೆ ಹೋಗ್ಬಿಡ್ತಾರೆ. ಮರುದಿನ ನತಾಶಾ ಆರ್ಯನ್ ಹತ್ರ ಹೇಳ್ತಾಳೆ, ಆರ್ಯನ್, ನಿಮ್ಮ ಪೂರ್ವಜರ ಒಂದು ಬಂಗಲೆ ಊರಲ್ಲಿದೆ, ನಾವ್ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ನೀನ್ ಇದೆಯಲ್ಲ, ಬಂಗ್ಲೆ ನೋಡಾಯ್ತು, ಈಗ ಹೊರಗಡೆ ಕೂಡ ನೋಡ್ಬೇಕಾ? ಸರಿ, ನಡಿ. ಇಬ್ಬರು ಬಂಗಲೆ ಕಡೆ ಹೆಜ್ಜೆ ಹಾಕ್ತಾರೆ. ದಾರಿ ಬಣಗುಡ್ತಿತ್ತು. ಮಹಲು ಹೊರಗಡೆಯಿಂದ ವಿಶಾಲವಾಗಿ ಭಯಂಕರವಾಗಿ ಕಾಣ್ತಿತ್ತು. ಈ ಮೆಹಲು ಎಷ್ಟು ಹಳೇದನ್ನಿಸ್ತಿದೆ, ಇಲ್ಲಿ ಏನೋ ಒಂದು ವಿಚಿತ್ರವಾಗಿ ಅನ್ನಿಸ್ತಿದೆ. ನಡೀತಾ ನಡೀತಾ ಇಬ್ರು ಒಂದು ಸಣ್ಣ ಬಾಗಿಲಿನ ಬಳಿ ಬಂದು ನಿಲ್ತಾರೆ. ಆರ್ಯನ್ ಬಾಗಿಲನ್ನ ತೆಗಿತಾನೆ. ಅವರಿಬ್ರು ಆ ರಹಸ್ಯ ಕೋಣೆ ಒಳಗಡೆ ಹೋಗ್ತಾರೆ. ಕೋಣೆ ಒಳಗಡೆ ಒಂದು ದೊಡ್ಡ ಪೇಂಟಿಂಗ್ ಗೋಡೆಯ ಮೇಲೆ ನೇತಾಡ್ತಿರತ್ತೆ. ಆ ಪೇಂಟಿಂಗ್ ನಲ್ಲಿ ಮದುಮಗಳು ಸೆರಗಿನಿಂದ ತನ್ನ ಮುಖವನ್ನು ಮುಚ್ಕೊಂಡಿರ್ತಾಳೆ. ಆರ್ಯನ್, ನನ್ಗೆ ಈ ಪೇಂಟಿಂಗ್ ನ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಭಯಾನಕವಾಗಿದ್ಯಾ? ಇದು ಕೇವಲ ಪೇಂಟಿಂಗ್ ಅಷ್ಟೇ. ಸ್ವಲ್ಪ ಹೊತ್ತಾದ್ಮೇಲೆ ಅವರಿಬ್ರು ಮಹಲ್ನಿಂದ ಹೊರಗಡೆ ಬರ್ತಾರೆ. ಮಹಲಿನ ಹೊರಗಡೆ ಮುಖ್ಯಸ್ಥ ಒಬ್ಬ ಸಾಧುವಿನ ಜೊತೆ ನಿಂತಿರ್ತಾನೆ. ನೀನು ರಾಜ ವಿಕ್ರಮನ ವಂಶಜ, ನೀನಿಲ್ಲಿ ಬರೋದು ಸರಿ ಇಲ್ಲ. ಬಾಬಾ, ನನ್ಗೆ ಈ ಕಥೆಗಳ ಮೇಲೆ ನಂಬಿಕೆ ಇಲ್ಲ. ನಾನ್ ಕೇವಲ ನನ್ನ ಪ್ರಾಪರ್ಟಿ ಮಾರ್ಬಿಟ್ಟು ಇಲ್ಲಿಂದ ಹೋಗ್ತೀನಿ. ಮತ್ತೆ ನಾನು ಇವತ್ತೇ ನತಾಶಾ ಜೊತೆ ಮಂದಿರದಲ್ಲಿ ಮದ್ವೆ ಮಾಡ್ಕೋತೀನಿ. ಮದ್ವೆ ಮಾಡ್ಕೋಬೇಡ ಮಗ್ನೆ, ಈ ಸಮಯ ಮತ್ತೆ ಈ ಜಾಗ ಸರಿ ಇಲ್ಲ. ಆಮೇಲೆ ಇದ್ರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಬಾಬಾ, ನನಗೆ ಈ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ನಾವು ಇವತ್ತೇ ಮದುವೆ ಆಗ್ತೀವಿ. ಸಾಧು ನಿರಾಶನಾಗಿ ಅಲ್ಲಿಂದ ಹೊರಟು ಬಿಡ್ತಾನೆ. ಕೆಲವು ಗಂಟೆಗಳ ನಂತರ ಆರ್ಯನ್ ಮತ್ತು ನತಾಶಾ ಸಣ್ಣ ಮಂದಿರವೊಂದರಲ್ಲಿ ಮದುವೆಯನ್ನ ಮಾಡ್ಕೊಳ್ತಿರ್ತಾರೆ. ಮದುವೆ ಶಾಸ್ತ್ರವನ್ನ ಮುಗಿಸಿಕೊಂಡು ಮತ್ತೆ ಬಂಗಲಿಗೆ ಬರ್ತಾರೆ. ನತಾಶಾ ಕೆಂಪು ಬಟ್ಟೆಯಲ್ಲಿ ಮದುಮಗಳ ರೂಪದಲ್ಲಿ ಕೋಣೆಯಲ್ಲಿ ಕುಳಿತಿರ್ತಾಳೆ. ಆರ್ಯನ್ ಗುಲಾಬಿ ಹೂ ಹಿಡಿದುಕೊಂಡು ಕೋಣೆಯೊಳಗಡೆ ಬರ್ತಾನೆ. ಸೊ ನೀನೀಗ ಅಫಿಷಿಯಲ್ ಆಗಿ ನನ್ನ ಒಳಗಿದ್ದೀಯ. ಆರ್ಯನ್ ನಿಧಾನವಾಗಿ ನತಾಶಾಳ ಸೆರಗನ್ನ ತೆಗಿತಾನೆ. ಅವನು ಸೆರಗನ್ನ ತೆಗೆದ ನಂತರ ನೀನ್ಯಾರು? ನತಾಶಾ ಈಗ ಭಯಂಕರವಾದ ಮದುಮಗಳಾಗಿರ್ತಾಳೆ. ಅವಳ ಕೆಂಪಾದ ಕಣ್ಣು, ಮುಖದಲ್ಲಿ ಸುಕ್ಕು ಮತ್ತು ಭಯಂಕರವಾದ ನಗು. ಕಡೆಗೂ ನೀನ್ ಬಂದ್ಬಿಟ್ಟೆ, ನಾನ್ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ. ಇದೆಲ್ಲ ಏನು? ನೀನ್ ಯಾರು? ನೀನು ಮಹಲ್ಗೆ ಬರ್ಲೇಬೇಕು. ನೀನ್ ಬರ್ದೇ ಹೋದ್ರೆ ಮರುದಿನ ಬೆಳಿಗ್ಗೆ ಈ ಮದುಮಗಳು ಸತ್ತು ಬಿದ್ದಿರ್ತಾಳೆ. ಇಷ್ಟನ್ನ ಹೇಳಿ ಆ ಮದುಮಗಳು ಅಲ್ಲಿಂದ ಮಾಯವಾಗ್ಬಿಡ್ತಾಳೆ. ಆರ್ಯನ್ ಭಯದಿಂದ ಮಹಲಿನ ಬಾಗಿಲನ್ನ ಜೋರಾಗಿ ತೆಗಿತಾನೆ ಮತ್ತು ಅಲ್ಲಿಂದ ವೇಗವಾಗಿ ಓಡೋದಿಕ್ ಶುರು ಮಾಡ್ತಾನೆ. ಮಹಲಿನ ಹೊರಗಡೆ ಅದೇ ಸಾಧುಗಳು ನಿಂತಿರ್ತಾರೆ. ನಾನ್ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ,
ಆದ್ರೆ ನೀನ್ ನನ್ನ ಮಾತನ್ನ ಕೇಳಲೇ ಇಲ್ಲ. ಅದು ನನ್ನ ನತಾಶ ಅಲ್ಲ. ನನಗೇನು ಅರ್ಥ ಆಗ್ತಾ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆ ಈ ಬಂಗ್ಲೆಯಲ್ಲಿ ಏನಾಗಿತ್ತೋ ಅದು ಮತ್ತೆ ಮರುಕಳಿಸ್ತಾ ಇದೆ. ಹಾಗಂದ್ರೆ ಏನು? ರಾಜ ವಿಕ್ರಮನ ಮೊದಲನೇ ಹೆಂಡತಿ ರುಕ್ಮಿಣಿ, ಅವಳಿಗೆ ಸಂತಾನ ಆಗ್ಲಿಲ್ಲ. ದೇವ್ರ ಪೂಜೆ ಮಾಡಿ ನಿರಾಸೆಯಿಂದ ಸೈತಾನನ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಲು. ಅವಳು ರಾಜ್ಯದ ಜನರ ಬಲಿ ತಗೊಂಡು ತನ್ನ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಳ್ತಾ ಇದ್ಲು. ರಾಜಂಗೆ ಈ ವಿಷಯ ಗೊತ್ತಾದಾಗ ಅವನು ರುಕ್ಮಿಣಿನ ರಾಜ್ಯದಿಂದ ಹೊರಗಡೆ ಹಾಕ್ಬಿಟ್ಟ. ಆದ್ರೆ ರುಕ್ಮಿಣಿ ಮಹಲ್ನ ಗುಪ್ತ ದ್ವಾರವನ್ನ ಹುಡ್ಕೊಂಡ್ಲು ಮತ್ತೆ ಅಲ್ಲಿ ಬಚ್ಚಿಟ್ಕೊಂಡು ಸೈತಾನನಿಗೆ ಪೂಜೆ ಮಾಡ್ತಾ ಇದ್ಲು. ಆದ್ರೆ ರುಕ್ಮಿಣಿಗೆ ಗೊತ್ತಾದಾಗ ರಾಜ ವಿಕ್ರಮ್ ಇನ್ನೊಂದು ಮದ್ವೆ ಆಗ್ತಾ ಇದ್ದಾನೆ ಅಂತ ಅವಳ ಕೋಪ ಇನ್ನೂ ಹೆಚ್ಚಾಯ್ತು. ಅವಳು ತನ್ನ ಆತ್ಮವನ್ನ ಸೈತಾನನಿಗೆ ಅರ್ಪಿಸಿದ್ಲು. ಸೈತಾನ ಒಂದು ದೊಡ್ಡ ಸೆರೆಗೆ ಹಾಕೊಂಡು ಮದುಮಗಳ ರೂಪದಲ್ಲಿ ಡಯನ್ನ ಕಳಿಸ್ದ. ಅವಳು ರಾಜನ ದಾಸಿಯನ್ನ ಯಾರು ಎರಡನೇ ಹೆಂಡತಿ ಆಗಕ್ ಹೊರಟಿದ್ಲು ಅವಳನ್ನ ಸಾಯಿಸ್ಬಿಟ್ಲು. ಮತ್ತೆ ತಾನೇ ಸ್ವತಃ ಮದುಮಗಳಾಗಿ ರಾಜನ ಸಾಯಿಸ್ಬಿಟ್ಲು. ಆಮೇಲೆ ಏನಾಯ್ತು? ರಾಜಗುರು ಅಭಿಮಂತ್ರಿಗೆ ಸಿಂಧೂರದಿಂದ ರುಕ್ಮಿಣಿಯನ್ನ ಅದೇ ಕೋಣೆಯಲ್ಲಿ ಶಾಶ್ವತವಾಗಿ ಬಂದಿ ಮಾಡಿಟ್ರು. ಆದ್ರೆ ರುಕ್ಮಿಣಿ ಮಾತು ಕೊಟ್ಟಿದ್ಲು, ಅವಳು ರಾಜ ವಿಕ್ರಮನ ವಂಶವನ್ನ ನಿರ್ನಾಮ ಮಾಡ್ತೇನೆ ಅಂತ. ಸಾಧು ಮಹಲಿನೊಳಗೆ ಆರ್ಯನನ್ನು ಕರೆದುಕೊಂಡು ಹೋಗ್ತಾನೆ. ಕೋಣೆಯ ಬಾಗಿಲು ತೆರೆದಿರುತ್ತದೆ. ಒಳಗಡೆ ಮದುಮಗಳು ಮುಖಕ್ಕೆ ಸೆರಗನ ಹೊದ್ದುಕೊಳ್ತಿರ್ತಾಳೆ. ಆರ್ಯನ್, ಏನೇ ಆಗ್ಲಿ ಅವಳ ಸೆರಗನ್ನ ಮುಟ್ಟಕ್ ಹೋಗ್ಬೇಡ. ಇದನ್ನ ಹೇಳಿ ಸಾಧು ಮಂತ್ರ ಪಠನೆ ಶುರು ಮಾಡ್ತಾರೆ. ಕೋಣೆಯ ವಾತಾವರಣ ಬದಲಾಗ್ತಾ ಹೋಗತ್ತೆ. ನಿನ್ನ ಮಂತ್ರ ನನ್ನನ್ನು ಏನು ಮಾಡೋದಿಲ್ಲ ಸಾಧು. ನಾನಿವತ್ತು ಆರ್ಯನ್ನ ಮುಗಿಸೇ ಬಿಡ್ತೀನಿ. ನತಾಶಳ ಒಳಗಡೆ ಇದ್ದ ರುಕ್ಮಿಣಿಯ ಆತ್ಮ ಜೋರಾಗಿ ಚೀರಾಡತ್ತೆ ಮತ್ತು ಆರ್ಯನ ಕಡೆ ನಡೆದು ಬರುತ್ತೆ. ನತಾಶಾ, ನಿಂತ್ಕೋ. ಆದ್ರೆ ನತಾಶಾ ನಿಲ್ಲೋದಿಲ್ಲ. ತನ್ನ ಉದ್ದವಾದ ಉಗುರಿನಿಂದ ಆರ್ಯನ್ ಮೇಲೆ ದಾಳಿ ಮಾಡ್ತಾಳೆ. ಆರ್ಯನ್ ಸತ್ತು ನೆಲದ ಮೇಲೆ ಬೀಳ್ತಾನೆ. ನಾನ್ ನಿನಗೆ ಹೇಳಿದ್ದೆ ಇಲ್ಲಿಗೆ ಬರ್ಬೇಡ ಅಂತ. ಭಯಂಕರವಾದ ನತಾಶಾ ಸಾಧುವಿನ ಮೇಲೆ ಹಾರಿ ಬೀಳ್ತಾಳೆ. ಸಾಧು ತಕ್ಷಣವೇ ಮಶಾಣದಲ್ಲಿ ಅಭಿಮಂತ್ರಿಸಿದ ಭಸ್ಮವನ್ನ ಅವಳ ಮೇಲೆ ಎಸಿತಾನೆ. ಭಯಂಕರವಾಗಿದ್ದ ನತಾಶಾ ಹಿಂದಕ್ಕೆ ಸರಿತಾಳೆ. ಸಾಧು ತಕ್ಷಣವೇ ಆ ಕೋಣೆಯಿಂದ ಹೊರಗೆ ಬರ್ತಾನೆ. ಕೋಣೆಯ ಚಿಲಕವನ್ನ ಹಾಕ್ತಾನೆ ಮತ್ತು ದ್ವಾರದಲ್ಲಿ ಅಭಿಮಂತ್ರಿಸಿದ ದಾರವನ್ನು ಕಟ್ಟಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ ಮತ್ತು ಮಹಲಿನ ಕಡೆ ನೋಡಿ ಹೇಳ್ತಾನೆ, ನೀನ್ ನನ್ನ ಮಾತನ್ನ ಕೇಳಿದಿದ್ರೆ ನೀನು ಮತ್ತೆ ನಿನ್ನ ಹೆಂಡತಿ ಜೀವಂತವಾಗಿರ್ಬಹುದಾಗಿತ್ತು. ಇಷ್ಟನ್ನು ಹೇಳಿ ಸಾಧು ಅಲ್ಲಿಂದ ಹೊರಟು ಬಿಡ್ತಾನೆ ಮತ್ತು ಸುತ್ತಲೂ ನಿಶ್ಶಬ್ದ ಆವರಿಸುತ್ತದೆ.